ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 106 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರ್ತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 12ನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೀನರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ನೋಡೋದಾದರೆ ಸ್ವಲ್ಪ ಸ್ಪೀಡಾಗಿರುತ್ತೆ, ಕೆಲಸ ಕಾರ್ಯಗಳು ಎಲ್ಲವೂ ಸ್ಪೀಡಾಗಿ ನಡೆಯುವಂಥದ್ದು ಇರುತ್ತೆ. ಒಂದಿಷ್ಟು ನಿಮ್ಮ ಮಾತಿನ ಶೈಲಿಯೂ ಕೂಡ ಸ್ಪೀಡಾಗಿರುತ್ತೆ, ನೋಟ ಸ್ಪೀಡಾಗಿರುತ್ತೆ, ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ನೀವು ಆಡುವಂತಹ ಒಂದಿಷ್ಟು ಪದಗಳಿದೆಯಲ್ಲ ಅದು ಕೂಡ ಒಂದು ರೀತಿಯಲ್ಲಿ ಮಿಂಚಿನ ರೀತಿಯಲ್ಲಿ ಇರುತ್ತೆ. ಅಂದರೆ ಕೆಲವು ಬದಲಾವಣೆಗಳು ಮೀನರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಆಗುವಂಥದ್ದು ಜಾಸ್ತಿ ಇದೆ. ಒಂದು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥದ್ದಾಗುತ್ತೆ. ಈ ಒಂದು 7.5 ಶನಿಯ ಈಗ 2ನೇ ಹಂತ ನಡೀತಾ ಇದೆ. ಈ ಹಂತದಲ್ಲಿ ಏನಾಗುತ್ತೆ ಅಂದರೆ ಕೆಲಸ ಈಗ ಮಾಡುವಂಥ ಕಂಪ್ನಿ ಬದಲಾವಣೆ ಆಗ್ಬೋದು, ಅಥವಾ ಆ ಕಂಪ್ನಿನೇ ನೀವಿರುವಂಥ ಜಾಗ, ಅಂದರೆ ಈಗ ಬೆಂಗಳೂರಲ್ಲಿದ್ದೀರಾ ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಪುಣೆಗೆ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಇನ್ನಿತರ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ನೀವು ಸರ್ಕಾರದ ಕೆಲಸದಲ್ಲಿ ಇದ್ದಿದ್ದರೆ ಅವರು ಕೂಡ ಅಷ್ಟೇ ಸೇಮ್ ವರ್ಷನ್ ಬದಲಾವಣೆ ಗಾಳಿ, ಅಂದರೆ ಜಾಗ ಕದಲುವಿಕೆ ಜಾಸ್ತಿ ಇದೆ. ಅಥವಾ ನೀವು ಸ್ವಂತ ಮನೆ ಇದ್ದರೆ ಬಾಡಿಗೆ ಮನೆಗೆ ಹೋಗ್ತೀರಾ, ಬಾಡಿಗೆ ಮನೆ ಇದ್ದರೆ ಸ್ವಂತ ಮನೆಗೆ ಬರ್ತೀರಾ, ಅಥವಾ ನೀವು ಇರ್ತಕ್ಕಂಥ ಬಾಡಿಗೆ ಮನೆ ಆದರೂ ಚೇಂಜ್ ಮಾಡ್ತೀರಾ, ಏನೋ ಒಂದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಚೇಂಜ್ ಅಂದರೆ ಜಾಗ ಅಥವಾ ಸ್ಥಾನ ಪಲ್ಲಟ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಜಾಸ್ತಿ ಇರುತ್ತೆ. ಅಂದರೆ ಬದಲಾವಣೆ ಗಾಳಿ ನಿಮ್ಮ ಒಂದು ವೃತ್ತಿ ಬದುಕಿನಲ್ಲೂ, ವ್ಯಾಪಾರದಲ್ಲೂ ಮತ್ತು ನಿಮ್ಮ ಸ್ಥಾನದಲ್ಲೂ ಅಂತಲೇ ತಿಳ್ಕೊಳ್ಳಿ. ಅಂದರೆ ಈ ಮೂರರಲ್ಲೂ ಬದಲಾವಣೆ ತುಂಬ ಜಾಸ್ತಿ ಕಾಣಿಸುವಂಥದ್ದಿದೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ
ಸಾಡೆಸ ಶನಿ 2ನೇ ಚರಣದಲ್ಲಿ ಇರ್ತಕ್ಕಂಥ, ಅಂದರೆ ಸ್ಥಾನ ಪಲ್ಲಟ ಜಾಸ್ತಿ ಇರುತ್ತೆ ಮೇ ತಿಂಗಳಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ ಹೊಸ ಜಾಗಕ್ಕೆ ಹೋದಾಗ. ಸೊ ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಜಾಸ್ತಿ ನಿಮ್ಮಲ್ಲಿ ಅವಾಗ ಏನಂತೀರ ಕಾಡ್ತಾ ಇರುತ್ತೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ಟ್ರಾನ್ಸ್ಫರ್ ಕೇಳಿಲ್ಲ ಆದರೂ ಟ್ರಾನ್ಸ್ಫರ್ ಆಗೋಯ್ತು, ಅಥವಾ ನಮಗಿದು ಊರು ಬೇಕಾಗಿರಲಿಲ್ಲ ಬೆಂಗಳೂರಿಗೆ ಹಾಕಿಸುವಂಥ. ಅಂದರೆ ಇಲ್ಲಿ ಶನಿ ಏನು ಮಾಡ್ತಾನಂದರೆ ನಮ್ಮ ವಿರುದ್ಧವಾಗಿ ನಡ್ಕೊಳ್ತಾನೆ. ನಮಗೇನು ಬೇಕು ಕೊಡಲ್ಲ, ನಮಗೇನು ಬೇಡ ಅದು ಕೊಡ್ತಾನೆ. ಅಂದರೆ ಇಲ್ಲಿ ರಿವರ್ಸು. ನೀವು ಈಗ ನನಗೆ ಬೆಂಗಳೂರು ಬೇಡ ಗುರುಗಳೇ, ನನಗೆ ಮಂಗಳೂರು ಕೊಡಿಸಿ ಅಂತ ಹೇಳಿದರೆ ಶನಿ ತಥಾಸ್ತು ಅಂತೇಳಿ ನಿಮ್ಮನ್ನು ಬೆಂಗಳೂರು ಬಿಟ್ಟು ಮಂಗಳೂರಿಗೆ ಕೊಟ್ಕೊಳ್ತಾನೆ. ಅಂದರೆ ಇಲ್ಲಿ ಏನಾಗುತ್ತೆ, ನೀವು ಬೆಂಗಳೂರು ಬೇಡ್ಕೊಂಡ್ರೆ ಅವ್ನು ಮಂಗಳೂರು ಕೊಡು ಅಂತ ಆಗ್ತೇನೆ. ಅಂದರೆ ಇಲ್ಲಿ ತದ್ವಿರುದ್ಧ. ನೀವು ನನಗೆ ಮದುವೆ ಮಾಡಿಕೊಡಪ್ಪ ಬೇಗ ಅಂತೇಳಿದ್ರೆ ಮದುವೆನೇ ಒಂಥರ ಏನೋ ಅದು ಎಲ್ಲೆಲ್ಲೋ ಏನೇನೋ ಹೋಗಿ ಏನೇನೋ ಮಾಡಿಸ್ಬಿಡ್ತಾನೆ. ಆಮೇಲೆ ಈ ಮದುವೆ ಕಾನ್ಸೆಪ್ಟೇ ಬೇಡ ಅನಿಸ್ಬಿಡುತ್ತೆ. ಅಂದರೆ ಅಷ್ಟು ಭಾರ ಹಾಕ್ಬಿಡ್ತಾನೆ ಅದಕ್ಕೆ, ಆ ಒಂದು ವಿಷಯಕ್ಕೆ. ಈಗ ಮಂಗಳೂರಿಗೆ ಹೋಗಿ ಎಂತ ಮಾಡೋದು ಅಲ್ಲಿ ಅಂತ ನಿಮ್ಮದೊಂದು ಕ್ವಶನ್ ಮಾರ್ಕ್. ಅದೇ ಇಲ್ಲಿ ಏನು ಕೆಲಸ ಮಾಡ್ತೀರ ಅಲ್ಲೇ ಮಾಡಿ, ಅಯ್ಯೋ ಅಲ್ಲಿ ಸಮುದ್ರ ಬಿಸಿಲು ಜಾಸ್ತಿ, ಹಾಗೆ ಏನು ಮಾಡಲಿಕ್ಕಾಗಲ್ಲ. ಅಂದರೆ ಇಲ್ಲಿ ಶನಿ ಏನು ಮಾಡ್ತಾನೆ, ನಿಮಗೆ ಪ್ರತಿಯೊಂದನ್ನು ನೀವು ಅಡ್ಜಸ್ಟ್ ಮಾಡಿಕೊಳ್ಳುವಂಥದ್ದಕ್ಕೆ ಕಲಿಸ್ತಾನೆ. ಅಂದರೆ ಇಲ್ಲಿ ಶನಿ ನಮ್ಮನ್ನು ಸುಮ್ಮನೆ ದೂಡ್ತಾ ಇಲ್ಲ. ಆ ಬಿಸಿಲಿನ ಪ್ರಮಾಣ ನೋಡು, ಶಾಖದ ಪ್ರಮಾಣ ನೋಡು, ಜೀವನ ಇದು ಕೂಡ ಒಂದು ಮುಖ್ಯ, ಇದರಲ್ಲಿ ಅಡ್ಜಸ್ಟ್ ಆಗು, ಮುಂದೆ ನಿನಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪಾಠದ ಎಚ್ಚರಿಕೆ ಈ ರೀತಿಯಲ್ಲಿ ಕೊಡ್ತಾನೆ. ಅದೇ ರೀತಿಯಲ್ಲಿ ಸ್ಥಾನ ಪಲ್ಲಟ. ಈಗ ಒಂದು ಮನೆಯಲ್ಲಿ ನಾವು ಆಲ್ರೆಡಿ ಇದ್ದೀವಿ, ಯಾಕೋ ಗೊತ್ತಿಲ್ಲ ಇದಕ್ಕಿದಂಗೆ ಏನೋ ಜಗಳ ಆಯಿತು, ಅಥವಾ ಏನೋ ವೈಯಕ್ತಿಕ ಯಾವುದೋ ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲ ದುಡ್ಡು ನಿಂದಿರ್ತಾ ಇಲ್ಲ, ಬರೀ ಜಗಳ ಆಗ್ತಾ ಇದೆ, ಹಾಗೆ ಈಗ ವಾಸ್ತು ಸರಿ ಇಲ್ಲ ಅಂತೇಳಿ ಮನೆ ಚೇಂಜ್ ಮಾಡಿಸ್ಬಿಡ್ತಾನೆ. ಬಟ್ ಇಲ್ಲಿ ನೀವು 10,000 ರೂಪಾಯಿ ಇರೋರಲ್ಲಿ 15,000 ರೂಪಾಯಿ ಕೊಡಬೇಕಾಗತ್ತೆ. ಏಕೆಂದರೆ ರಿಕ್ವೈರ್ಮೆಂಟ್ ಹಂಗಿದೆ. 5,000 ರೂಪಾಯಿ ಜಾಸ್ತಿ ಆಯಿತಾ ತಿಂಗಳಿಗೆ ಖರ್ಚು. ಅದೇ ರೀತಿ ಮೇಂಟೆನೆನ್ಸು, ಇಲ್ಲಿ 2,000 ರೂಪಾಯಿ ಇರೋದ್ರಲ್ಲಿ 5,000 ರೂಪಾಯಿ ಜಾಸ್ತಿ ಆಯಿತು, ಅಲ್ಲಿಗೆ ಎಷ್ಟಾಯಿತು 20,000. ಅಂದರೆ ಈ ರೀತಿ ಶನಿ ನಿಮ್ಮನ್ನು ಏನು ಮಾಡ್ತಾನೆ, ಅಪ್ಗ್ರೇಡ್ ಮಾಡೋದಲ್ಲದೆ ಖರ್ಚುಗಳನ್ನು ಕೂಡ ಅಪ್ಗ್ರೇಡ್ ಮಾಡಿಸ್ಬಿಡ್ತಾನೆ. ಅಂದರೆ ಇಲ್ಲಿ ತುಂಬ ಮೀನರಾಶಿಯವರು ನಾನು ತುಂಬ ಲಾಸ್ಟ್ ಟೈಮು ಹೇಳಿದ್ದೀನಿ, ಶನಿ ನಿಮ್ಮನ್ನು ತಿದ್ದುತ್ತಾನೆ. ಖಂಡಿತವಾಗಿ ತಿದ್ದುಕೊಂಡ್ರೆ ತುಂಬ ಉತ್ತಮ. ನೀವು ತಿದ್ದುಕೊಳ್ಳದೇ ಇದ್ದಾಗ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ವರ್ಷ ನೀವು ಹೋಗ್ಬಿಡ್ತಾನೆ. ಹಾಗಾಗಿ ನಾವು ಮೀನರಾಶಿಯವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಏನಾದರೂ ಈ ಸೂಚನೆ ಕಂಡು ಬಂದರೆ ಅಕ್ಸೆಪ್ಟ್ ಮಾಡಿ ಅಷ್ಟೇ, ಏನೂ ಮಾಡಲಿಕ್ಕಾಗದು. ನೀವು ವಾದ ಮಾಡಿದರೆ ಏನಾಗುತ್ತೆ, ಟಾರ್ಗೆಟ್ ಆಗಿಬಿಡ್ತೀರ. ಹಾಗಾಗಿ ಏನೇ ಒಂದು ಸ್ಥಾನ ಪಲ್ಲಟ ನಿಮ್ಮ ಮನಸ್ಸಿಗೆ ಬಂತ ಇಮಿಡಿಯೇಟ್ಲಿ ಮಾಡಬೇಡಿ, ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅದೆಲ್ಲವೂ ಶನಿದೇವರ ಒಂದು ಆಟ, ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಏನೇ ಮಾಡಿದರೂ ನಾವು ಅದಕ್ಕೆ ತಲೆ ಬಾಗಲೇಬೇಕು. ಸೊ ಹಾಗಾಗಿ ಮೀನರಾಶಿಯವರು ಸಾಧ್ಯವಾದಷ್ಟು ಶನಿದೇವರಿಗೆ ಏನು ಬೇಕೋ ಪ್ರಾರ್ಥನೆ ಸಲ್ಲಿಸಿ, ಅವರು ಹೇಗೆ ಮಾರ್ಗದರ್ಶನ ತೋರಿಸ್ತಾರೆ ಹಾಗೆ ಮೂವ್ ಮಾಡಿ ಅಷ್ಟೇ. ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಮೀನರಾಶಿಯವರಿಗೆ ಆರ್ಥಿಕ ತುಂಬ ಚೆನ್ನಾಗಿದೆ. ಕೆಲವು ಮೂಲಗಳಿಂದ ಧನ ಸಹಾಯ ಸಿಗುವಂಥದ್ದಾಗುತ್ತೆ, ಕೆಲವು ಬ್ಯಾಂಕ್ಗಳಿಂದ, ಕೆಲವು ಸಂಘ ಸಂಸ್ಥೆಗಳಿಂದ ನಿಮಗೆ ಸಿಗುವಂತಹ ಆರ್ಥಿಕ ಸಹಾಯ ಒಳ್ಳೆಯದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಸದಸ್ಯರ ಬೆಂಬಲ ಇರುತ್ತೆ, ಮತ್ತು ಅವರ ಬೆಂಬಲದಿಂದ ಕೆಲವೊಂದು ಕೆಲಸ ಕಾರ್ಯಗಳು ಸುಲಭವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೀನರಾಶಿಯವರಿಗೆ ಈ ಒಂದು ತಿಂಗಳು ಯೋಗ ಕೊಡುವಂಥದ್ದು ಅಂತ ಇದ್ದರೆ ಅದು ನಿಮ್ಮ ಒಂದು ಕೆಲಸದ ಯೋಗ ಅಂತಲೇ ಹೇಳ್ಬೋದು. ಅಂದರೆ ವೃತ್ತಿ ಬದುಕಿನಲ್ಲಿ ಒಂದಿಷ್ಟು ಅನುಕೂಲತೆಗಳು ಕಂಡುಬರುವಂಥದ್ದಾಗುತ್ತೆ. ನೀವು ಕಂಪ್ನಿ ಚೇಂಜ್ ಮಾಡಿದ್ರೂ ಒಳ್ಳೆ ಲಾಭ ಸಿಗುವಂಥದ್ದಾಗುತ್ತೆ. ಒಂದು ವೇಳೆ ಕಂಪ್ನಿ ಇಲ್ಲದೇ ಇದ್ರೂ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಿರಲ್ಲ, ಅಲ್ಲಿ ಒಳ್ಳೆಯ ಹೆಸರು ಬರುವಂಥದ್ದಾಗತ್ತೆ ಮೀನರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಸಹೋದರ ಸಹೋದರಿಯರಿಂದ ಸಹಾಯ ಲಭಿಸಿ ಒಂದಿಷ್ಟು ಈ ಕೈಗಡ ಅಂತೀವಲ್ಲ, ಏನಂತೀರ, ಸಾಲ, ಸಣ್ಣ ಪುಟ್ಟ ಸಾಲಗಳು ಕಡಿಮೆ ಆಗುವಂಥದ್ದಾಗುತ್ತೆ ಅಥವಾ ತೀರಿಸ್ತೀರ. ಸೊ ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಕಡಿಮೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ 25ರಿಂದ 31ರವರೆಗೆ ನಿಮಗೆ ಸ್ವಲ್ಪ ಈ ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕಿಬಿಡ್ತೀರ. ಅಂದರೆ ಅದು ನಿಮಗೆ ಬೇಕಾಗಿರಲಿಲ್ಲ, ಅಥವಾ ನಿಮ್ಮ ಒಂದು ನಿಮಗದು ಅವಶ್ಯಕತೆ ಇರಲಿಲ್ಲ, ಅಲ್ಲಿ ಏನೋ ಯಾರ್ದೋ ಮಾತು ಕೇಳಿ ಕೈಯೋ ಅಥವಾ ತಲೆನೋ ಹಾಕಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತೀರ.
ಒಂಥರ ಬಿಸಿ ತುಪ್ಪ ಉಗುಳ್ಳಾರವಿ ನುಂಗಲಾರವಿ ಆ ರೀತಿಯಲ್ಲಿ ಈ ಕಟ್ಟಿಗೆ ಸಿಕ್ಕಾಕೊಳ್ತೀರ ತಿಂಗಳ ಕೊನೆ ಭಾಗದ. ಅಂದರೆ ಅವರು ಏನು ಸಹಾಯ ಕೇಳಿದ್ದಿಲ್ಲ, ಏನೋ ಓವರ್ ಕಾನ್ಫಿಡೆನ್ಸಲ್ಲಿ ನೀವು ಸಹಾಯ ಮಾಡಲಿಕ್ಕೆ ಹೋಗ್ತೀರಾ, ಅಲ್ಲಿ ಲಾಕ್ ಆಗಿಬಿಡ್ತೀರ. ಅದರಿಂದ ಹೊರಗಡೆ ಬರಲಿಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಒಂದಾದ್ಮೇಲೆ ಒಂದು ಅದಕ್ಕೆ ತಗಲಾಕ್ಕೊಂಡ್ಬಿಡ್ತೀರ. ಸೊ ಅವಾಗ ಅನಿಸ್ಬಿಡ್ತಾ, ಅಯ್ಯೋ ಗುರುಗಳು ಹೇಳಿದರು, ಯಾಕೋ ಸಿಕ್ಕಾಕೊಂಡ್ಬಿಟ್ಟೆ ಅಂತೇಳಿ. ಅಂದರೆ ಇಲ್ಲೇನಾಗ್ಬಿಡುತ್ತೆ, ಶನಿ ಕೆಲವೊಮ್ಮೆ ನೀವು ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಿದಾಗ ಶನಿ ಅವನಲ್ಲಿ ಇನ್ವಾಲ್ವ್ ಆಗಿಸ್ಬಿಡ್ತಾನೆ, ನಿಮ್ಮನ್ನು ಅಲ್ಲಿ ಇನ್ವಾಲ್ವ್ ಮಾಡಿಸ್ಬಿಡ್ತಾನೆ. ನಿಮ್ಮ ಒಂದು ಡೈಲಿ ರೊಟೀನ್ ಜಾಬಿಗೆ ಎಫೆಕ್ಟ್ ಆಗೋಂಗೆ ನೋಡ್ಕೊಳ್ತಾರೆ. ನೀವು ಅಲ್ಲಿ ಲಾಕ್ ಆದರೆ ಇಲ್ಲಿ ನಿಮ್ಮ ಕೆಲಸ ಮಾಡೋರು ಯಾರು, ಅಲ್ಲಿ ಅದನ್ನು ಹೈಲೈಟ್ ಮಾಡಿಸ್ತಾನೆ. ನೆಕ್ಸ್ಟ್ ಡೇ ನೀವು ಹೋದಾಗ ನೋಡಿ ನಿಮ್ಮಿಂದ ಎಷ್ಟು ಲಾಸ್ ಆಯಿತು, ಯಾರು ಕಟ್ಕೊಡೋರು, ಹಾಗೆ ಹೀಗೆ ಅಂತೇಳಿ ಬೈಯೋದು, ಮತ್ತೊಂದು ಎಲ್ಲ ಊಹಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಮೀನು ರಾಶಿಯವರಿಗೆ ಈ ತಿಂಗಳಿರುತ್ತೆ. ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ, ಮಾನಸಿಕ ಒತ್ತಡ ಆಗುತ್ತೆ, ಒಂದಷ್ಟು ದೇಹದಲ್ಲಿ ಬದಲಾವಣೆ ಕಂಡು ಬರುವಂಥದ್ದಾಗುತ್ತೆ, ಏನೋ ಸುಸ್ತು, ಆಯಾಸ, ದೇಹ ದಣಿದಂತೆ ಅನಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಸಾಡೆ ಶನಿ ಮುಗಿಯವರೆಗೂ ಆದಷ್ಟು ಸೌಮ್ಯವಾಗಿರಿ. ಯಾರ ಜೊತೆ ವಿರೋಧ ಭಾವನೆ ಖಂಡಿತವಾಗಿ ತೋಡಿಸಿಕೊಳ್ಳಲು ಹೋಗಬೇಡಿ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಶನಿದೇವರ ಅಷ್ಟೋತ್ತರ, ಶನಿದೇವರ ಸ್ತೋತ್ರ, ಶನಿದೇವರ ದರ್ಶನ ಮತ್ತು ಶನಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಏನಾದರೂ ಸೇವೆ ಮಾಡೋದಂತಿದ್ದರೆ ಖಂಡಿತವಾಗಿ ಮಾಡಿ, ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಬ್ರಾಹ್ಮಣರಿಗೆ ಈ ಒಂದು ತಿಂಗಳು ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ಬೇಕಾಗಿರತಕ್ಕಂತಹ ಪೂಜೆಗೆ ಬೇಕಾಗಿರತಕ್ಕಂತಹ ಹೂಗಳಾಗಿರ್ಬೋದು, ಬಿಲ್ವ ಪತ್ರೆಗಳಾಗಿರ್ಬೋದು, ತುಳಸಿ ಆಗಿರ್ಬೋದು, ಅಥವಾ ಈ ದರ್ಬೆ, ಗೋಪಿಚಂದ್ರ, ಜನಿವಾರ, ವಿಭೂತಿ ಏನು ಕೊಡಬೇಕನ್ನಿಸುತ್ತೋ ಅವರಿಗೆ ಕೊಟ್ಟರೆ ಆ ದೇವರ ಕೃಪಾ ಕಟಾಕ್ಷ ನಿಮಗೆ ಸದಾ ಸಿಗುವಂಥದ್ದಾಗುತ್ತೆ, ಹಾಗೂ ಶನಿಯ ಪ್ರಭಾವ ಕಡಿಮೆ ಆಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.